ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿ. ಇವತ್ತು ಗುರುವಾರ. ಇವತ್ತಿನ ನನ್ನ ಬೆಳಗಿನ ದಿನಚರಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ, ಸಿಂಪಲಾಗಿ ರಾಯರಿಗೆ ಪ್ರಸಾದ ಮಾಡ್ತಾಯಿದ್ದೀನಿ. ಬಾಳೆಹಣ್ಣಿನ ರಸಾಯನ. ನಾನಿಲ್ಲಿ 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ. ಈ ಅವಲಕ್ಕಿನ ನೆನೆಸ್ಕೊಂಡಿಲ್ಲ, ಹಾಗೆ ತೊಗೊಂಡಿದ್ದೀನಿ. 1 ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು 1/4 ಕಪ್ಪು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 1 ಸ್ಪೂನು ಬಿಳಿ ಬೆಲ್ಲನ ಪೌಡ್ರ್ ಮಾಡಿಕೊಂಡು ದಪ್ಪಕ್ಕೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು 2 ಸಣ್ಣ ಬಾಳೆಹಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ಸಣ್ಣ ಪೀಸಾಗಿ ಹಾಗೆ ಕೈಯಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಅರ್ಧ ಸ್ಪೂನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ಬಾಳೆಹಣ್ಣು ರಸಾಯನಕ್ಕೆ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೈವೇದ್ಯಕ್ಕೆ ಪ್ರಸಾದ ರೆಡಿಯಾಗಿದೆ. ಈ ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ಬೌಲಿಗೆ ಫಸ್ಟೇ ನಾನು ಪ್ರಸಾದಕ್ಕೆ ಅಂತ ಫಸ್ಟೇ ಎತ್ತಿಟ್ಕೊಂಡ್ಬಿಡ್ತೀನಿ. ಈ ಥರ ಸಿಂಪಲಾಗಿ ಪ್ರಸಾದ ಮಾಡ್ಕೊಳ್ಳೋದ್ರಿಂದ ಭಾಳ ಟೈಮ್ ಸೇವ್ ಆಗುತ್ತೆ. ಬೆಳಗ್ಗೆ ಪೂಜೆ ಮತ್ತು ಬ್ರೇಕ್ಫಾಸ್ಟು, ಆಫೀಸ್ಗೆ ಹೋಗೋರಿಗೆ, ಸ್ಕೂಲ್ಗೆ ಹೋಗಿರೋರಿಗೆ ಲಂಚ್ ಬಾಕ್ಸ್ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೋಬೇಕಾಗಿರುತ್ತೆ. ಇದೇ ಥರ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿಗಳನ್ನ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಈ ಪ್ರಸಾದ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಎಸ್ ಅಂತ, ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನು ಇವತ್ತು ನಾನು ಹೇಗೆ ರಾಯರನ್ನ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಮತ್ತು ಒಂದು ಶ್ಲೋಕನೂ ಕೂಡ ಹೇಳಿದ್ದೀನಿ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಾಣಾತ್ಮ ಕ್ಲೇಶನಾಶಾಯ ಗೋವಿಂದ ನಮೋ ನಮಃ. ಇದೊಂದು ಶಕ್ತಿಪೂರ್ಣ ಮಂತ್ರ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ಏಕಾದಶಿ ಪ್ರಯುಕ್ತ ನಾನು ಉಪವಾಸ ಮಾಡ್ತಾಯಿದ್ದೀನಿ. ಒಂದೊತ್ತು ಮಾತ್ರ ಊಟ ಮಾಡ್ತಾಯಿದ್ದೀನಿ. ಇನ್ನು ರಾತ್ರಿ ಹೊತ್ತು ಹಾಲು ಹಣ್ಣು ಮಾತ್ರ ತಗೋಬೇಕು. ಭಕ್ತ ಶ್ರದ್ಧೆಯಿಂದ ಪೂಜೆ ಮಾಡಿ, ಆದಷ್ಟು ಮೌನವಾಗಿರಿ, ಉಪವಾಸ ಮಾಡಿ ರಾಯರ ಆಶೀರ್ವಾದನ ಪಡೆದುಕೊಳ್ಳೋಣ. ಹಾಗೆ ಇವತ್ತು ಸಿಂಪಲ್ ಆ್ಯಂಡ್ ಕ್ವಿಕ್ ಬ್ರೇಕ್ಫಾಸ್ಟ್ ಏನು ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಈಗ ನೀರು ಕುದೀತಾ ಇದೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಇಲ್ಲಿ ಅನಿಲ್ ಶಾವಿಗೆನ ನಾನು ಬಳಸ್ಕೊತಾ ಇದ್ದೀನಿ. ಈ 1.5 ಕಪ್ ಮೆಜರ್ಮೆಂಟಲ್ಲಿ ತೊಗೊತಾ ಇದ್ದೀನಿ. ಇದು 4 ಜನಕ್ಕಾಗುತ್ತೆ. ಈಗ ಕುದಿಯೋ ಟೈಮಲ್ಲಿ ಶಾವಿಗೆನ ಹಾಕಿಬಿಟ್ಟು ಹೈ ಫ್ಲೇಮಲ್ಲಿ 3 ನಿಮಿಷ ಬೇಯಿಸ್ಕೊಬೇಕು. ತುಂಬ ಹೊತ್ತು ಬೇಯಿಸ್ಕೊಂಡ್ರೆ ತುಂಬ ಮೆತ್ಕೊಳ್ದಂಗೆ ಆಗುತ್ತೆ. 3 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡು ತೆಗೆದಿಡ್ಕೊಬೇಕು. ಈಗ ನಾನು 3 ನಿಮಿಷ ಬೇಯಿಸ್ಕೊತಿದ್ದೀನಿ. ಈಗ ಪಕ್ಕದಲ್ಲಿ ಹಾಗೇ ಒಂದು ಕಪ್ಪಲ್ಲಿ ಬೀನ್ಸು ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಅದು ಮುಂಚೆನೇ ಬೇಯಿಸ್ಕೊತಾ ಇದ್ದೀನಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, 3 ನಿಮಿಷ ಬೆಂದ ತಕ್ಷಣ ಈಗ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿಕೊಂಡು ಈಗ ಫಿಲ್ಟರ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಫಿಲ್ಟರ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಸ್ವಲ್ಪ ತಣ್ಣೀರನ್ನ ಸೇರಿಸ್ಕೊಬೇಕು. ತಣ್ಣೀರು ಸೇರಿಸ್ಕೊಳ್ಳೋದ್ರಿಂದ ಇನ್ನೂ ಹುಡಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೇನು ಮೆಷರ್ಮೆಂಟ್ ಇಲ್ಲ, ಸುಮ್ಮನೆ ಮೇಲ್ಗಡೆ ಹಾಗೇ ಬಿಸಿ ಇದೆಯಲ್ಲ ತಣ್ಣಗಾಗೋಕ್ಕೋಸ್ಕರ ತಣ್ಣೀರನ್ನ ಸೇರಿಸ್ಕೊತಾ ಇದ್ದೀನಿ. 3 ನಿಮಿಷದಲ್ಲಿ ಬೆಂದೋಗ್ಬಿಡ್ತು. ಇನ್ನೂ ಜಾಸ್ತಿ ಇದ್ದರೆ ಬೇಗ ಗಂಜಿ ಥರ ಸಿಗಾಕೊಳ್ತಾ ಇರುತ್ತೆ. ಈಗ ಒಂದು ಪಕ್ಕದಲ್ಲಿ ಒಂದು ಪಾನ್ಗೆ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಈಗ ಬಿಸಿ ಆಗಿದೆ. ನಾನಿಲ್ಲಿ 1 ಟೇಬಲ್ ಸ್ಪೂನು ಕಡಲೆಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಕಡಲೆಬೇಳೆ ಹಾಕಿ ಇದಕ್ಕೆ ಒಂದು 5-6 ಹಸಿಮೆಣ್ಸಿಕಾಯಿನ ಆ ಥರದ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ಇದು ಒಂದು 2 ನಿಮಿಷ ಬಾಡಾದ ತಕ್ಷಣ ನಾನಿಲ್ಲಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಚಿಟಪಟ ಅಂತ ಸಿಡಿತಾ ಇದೆ. ಈಗ ಆವಾಗಲೇ ಏನು ಬೇಯಿಸ್ಕೊಂಡಿದ್ವಲ್ಲ ಬೀನ್ಸು ಮತ್ತು ಕ್ಯಾರೆಟ್ನ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಿದ್ದೀನಿ. ಇದರಲ್ಲೇ ಬೇಯಿಸ್ಬೋದು, ಬಟ್ ಆದರೆ ನಾನು ಸ್ವಲ್ಪ ದಪ್ಪ ಹೆಚ್ಕೊಂಡಿದ್ದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಷ್ಟೊಂದು ಟೈಮ್ ಇರಲಿಲ್ಲ ಅಂತ ನಾನು ಪಕ್ಕದಲ್ಲಿ ಇದು ಮಾಡ್ಕೊಂಡಿದ್ದೆ, ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಈಗ ಅರ್ಧ ಟೇಬಲ್ ಸ್ಪೂನ್ ಪುಡಿ ಉಪ್ಪನ್ನ ಈ ಸಮಯದಲ್ಲಿ ಸೇರಿಸ್ಕೊಡೋದ್ರಿಂದ ತರಕಾರಿಗೆ ಮತ್ತು ಶಾವಿಗೆ ಮಿಕ್ಸ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂಥೇಳಿ ಆ ಥರ ಸೇರಿಸ್ಕೊಂಡಿದ್ದೀನಿ. ಈಗ ಇಲ್ಲಿ ನೀರನ್ನ ಹಾಕಿದ್ನಲ್ಲ, ಈಗ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಫಿಲ್ಟರ್ ಮಾಡಿಕೊಂಡು
ಈ ಶಾವಿಗೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ತಳದಲ್ಲಿ ನೀರಿದ್ದಂಗಿತ್ತು, ಅದು ಬಿಸಿ ಆಗ್ತಾ ಆಗ್ತಾ ಕಡಿಮೆ ಆಗುತ್ತೆ. ಈಗ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈಗ ಅರ್ಧ ಒಳ್ಳು ನಿಂಬೆಹಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. 2 ನಿಮಿಷ ಬಿಟ್ಟರೆ ಸಾಕು, ಫುಲ್ ಡ್ರೈ ಆಗಿ ಹೋಗಿರುತ್ತೆ. ಈ ಥರ ನೀರು ಏನೇನು ಸ್ವಲ್ಪ ಕಾಣಿಸ್ತಾ ಇದೆ ಅದೆಲ್ಲ ಫುಲ್ ಡ್ರೈ ಆಗಿ ಬೇಗನೆ ಕ್ವಿಕ್ಕಾಗಿ ಆಗೋ ರೆಸಿಪಿ ಅಂದರೆ ಈ ಶಾವಿಗೆ ಬಾತು ಅಂತಲೇ ಹೇಳ್ಬೋದು. ಈರುಳ್ಳಿನೂ ಬೇಡ, ಬೆಳ್ಳುಳ್ಳಿನೂ ಬೇಡ, ಶುಂಠಿನೂ ಬೇಡ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಇವತ್ತಿನ ವ್ಲಾಗ್ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.